ಅಸ್ಲಾಂ ವಲೈಕುಮ್. ಹಾಯ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು, ನೀವು ತಮಿಳ್ನಾಡಲ್ಲಿ ನೋಡಿರ್ತೀರಾ 9 to 5 ಜಾಬ್ ವರ್ಸಸ್ ಬಿಸ್ನೆಸ್, ಇವೆರಡರಲ್ಲಿ ಯಾವ್ದು ಬೆಸ್ಟು ಅಂತ. ಸೊ ವಿದೌಟ್ ಎನಿ ಫರ್ದರ್ ಡ್ಯೂ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ಮೊದಲನೇದಾಗಿ ನಾವು 9 to 5 ಜಾಬ್ ಬಗ್ಗೆ ತಿಳ್ಕೊಳ್ಳೋಣ. ಅದರಲ್ಲಿ ಪ್ರೋಸ್ ಮತ್ತು ಕಾನ್ಸ್. ಸೊ ಪ್ರೋಸ್ ಬಂದ್ಬಿಟ್ಟು ವರ್ಕ್ ಲೈಫ್ ಬ್ಯಾಲೆನ್ಸ್. ಅಂದರೆ ನೀವು ಕೆಲಸ ಮಾಡ್ತಿರುವಾಗ ನಿಮ್ಮ ಪರ್ಸ್ನಲ್ ಲೈಫ್ ಮತ್ತು ಪ್ರೊಫೆಷ್ನಲ್ ಲೈಫ್ ಮಧ್ಯೆ ಒಂದು ಬ್ಯಾಲೆನ್ಸ್ ಇರುತ್ತೆ. ಮತ್ತು ಇನ್ನೊಂದು ಲೆಸ್ ರಿಸ್ಕ್. ನಿಮಗೆ ರಿಸ್ಕ್ ಫ್ಯಾಕ್ಟ್ರ್ ತುಂಬಾ ಕಡಿಮೆ ಇರುತ್ತೆ ಜಾಬಲ್ಲಿ ಕಂಪೇರ್ ಟು ಬಿಸ್ನೆಸ್. ಮತ್ತು ಬೆನಿಫಿಟ್ಸ್ ಅಂತ ಬಂದಾಗ ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಆಗಿರ್ಬೋದು, PF, ESI ಮತ್ತು ಪೇಯ್ಡ್ ಲೀವ್ಸ್ ಆಗಿರ್ಬೋದು, ಇದೆಲ್ಲನೂ ನಿಮ್ಗೆ ಸಿಗುತ್ತೆ. ಮತ್ತು ನಿಮಗೆ ಡಿಫೈನ್ಡ್ ರೋಲ್ಸ್ ಅಂತ ಇರುತ್ತೆ. ಡಿಫೈನ್ಡ್ ರೋಲ್ಸ್ ಅಂದಾಗ ನಿಮಗೆ ಒಂದು ಪರ್ಟಿಕ್ಯುಲರ್ ರೋಲ್ಸ್ ಕೊಟ್ಟರೆ, ಸಪೋಸ್ ಒಂದು ಅಸಿಸ್ಟೆಂಟ್ ಮ್ಯಾನೇಜರ್ ಅಂದರೆ ನಿಮ್ಮದು ಏನು ಡ್ಯೂಟಿ ಇರುತ್ತೆ ಅದನ್ನು ಮಾತ್ರ ಮಾಡೋಕ್ಕಿರುತ್ತೆ. ಸೊ ಯು ಹ್ಯಾವ್ ಬೀನ್ ಡಿಫೈನ್ಡ್ ಸಮ್ ಪರ್ಟಿಕ್ಯುಲರ್ ರೋಲ್ಸ್, ಅದೊಂದು ಬೆನಿಫಿಟ್ಟು. ಮತ್ತು ಸ್ಟೇಬಲ್ ಇನ್ಕಮ್ ತುಂಬ ಸ್ಟೇಬಲ್ ಆಗಿರುತ್ತೆ ಕಂಪೇರ್ ಟು ಬಿಸ್ನೆಸ್. ಸೊ ನಿಮಗೆ ಮಂತ್ಲಿ ಬೇಸಿಸಲ್ಲಿ ಅಥವಾ ವೀಕ್ಲಿ ಬೇಸಿಸಲ್ಲೋ ಕೆಲವೊಂದು ಕಡೆ ಕೊಡ್ತಾರೆ. ವೀಕ್ಲಿ ಬೇಸಿಸಲ್ಲಿ ನಿಮಗೆ ಸ್ಯಾಲ್ರಿ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟಿಗೆ. ಇದಾಗಿರುತ್ತೆ ಪ್ರೋಸ್. ನಾವು ಲೆಟ್ಸ್ ಸಿ ರಿಗಾರ್ಡಿಂಗ್ ದ ಕಾನ್ಸ್. ಈಗ ಡಿಸ್ಅಡ್ವಾಂಟೇಜ್ ಅಥವಾ ಕಾನ್ಸ್ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಲೆಸ್ ಫ್ರೀಡಮ್ ಇರುತ್ತೆ. ಫ್ರೀಡಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಕೆಲಸ ವಿಚಾರದಲ್ಲಿ ಬಂದಾಗ ಅದು ತುಂಬಾ ಲಿಮಿಟೆಡ್ ಆಗಿರುತ್ತೆ. ಯಾಕಂತ ಹೇಳಿದರೆ, ನೀವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡುವಾಗ ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ, ಒಬೆ ಮಾಡಬೇಕಾಗುತ್ತೆ. ಸೊ ಫ್ರೀಡಮ್ ಅನ್ನೋದು ತುಂಬಾ ರಿಸ್ಟ್ರಿಕ್ಟ್ ಆಗಿರುತ್ತೆ. ಮತ್ತು ನಿಮಗೆ ಜಾಬ್ ಸೆಕ್ಯೂರಿಟಿ ರಿಸ್ಕ್ ಅಂತ ಬರುತ್ತೆ. ಅಂದರೆ ನಿಮ್ಮ ಕಂಪನಿ ಶಟ್ ಡೌನ್ ಆದರೆ ನಿಮ್ಮ ಕೆಲಸ ಹೋಗ್ಬೋದು ಅಂತ ಚಾನ್ಸಸ್ ಹೈ ಇರುತ್ತೆ. ಲಿಮಿಟೆಡ್ ಗ್ರೋತ್ ಆಪರ್ಚುನಿಟಿ. ಅಂದರೆ ನೀವು ಇನ್ನೊಬ್ಬರು ಕೈ ಕೆಳಗಡೆ ಕೆಲಸ ಮಾಡೋದ್ರಿಂದ, ನಿಮ್ಮ ಸ್ವಂತ ಬಿಸ್ನೆಸ್ ಅಲ್ಲದೆ ಇರೋದ್ರಿಂದ ನಿಮಗೆ ಗ್ರೋತ್ ಅನ್ನೋದು ತುಂಬ ಲಿಮಿಟೆಡ್ ಆಗಿರುತ್ತೆ. ಗ್ರೋತ್ ಅನ್ನೋದು ಇರುತ್ತೆ, ಬಟ್ ನಾಟ್ ಟು ದ ಎಕ್ಸ್ಟ್ರೀಮ್ ಲೆವೆಲ್. ಅಥವಾ ನೀವೇನು ಬಿಸ್ನೆಸ್ ಮಾಡಿಕೊಂಡು ನಿಮಗೊಂದು ಕೆರಿಯರ್ ಗ್ರೋತ್ ಸಿಗುತ್ತೆ, ಅದನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಮೈನ್ಲಿ ನೋ ಓನರ್ಶಿಪ್. ನಿಮ್ಗೆ ಯಾವುದೇ ರೀತಿಯಾದಂತಹ ಓನರ್ಶಿಪ್ ಸಿಗೋದಿಲ್ಲ. ಸೊ ನೀವಿಲ್ಲಿ ಒಂದು ಸ್ಲೇವರಿ ಥರ. ಜಾಬ್ ಅನ್ನೋದು ಒಂದು ಮ್ಯಾಟ್ರಿಕ್ಸ್ ಇದ್ದಂಗೆ, ನಾವೊಂದು ಲೂಪ್ ಒಳಗೆ ಸಿಗಾಕೊಂಡಂಗೆ. ಐ ಆಮ್ ನಾಟ್ ಡಿಮೋಟಿವೇಟಿಂಗ್ ಅಥವಾ ಇಲ್ಲಿ ಕೆಟ್ಟದಾಗಿ ಹೇಳ್ತಾ ಇಲ್ಲ ಕೆಲಸ ಕೆಟ್ಟದು ಅಂತ. ಕೆಲಸ ನಂಬ್ಕೊಂಡು ಇಡೀ ಪ್ರಪಂಚದಲ್ಲಿ ತುಂಬ ಜನ ಬದುಕ್ತಾ ಇದ್ದಾರೆ. ಸೊ ಇದೊಂದು ಲೂಪ್ ಇದ್ದಂಗೆ. ಕೆಲವರಿಗೆ ಇದರಿಂದ ಹೊರಗೆ ಬರೋಕ್ಕೆ ತುಂಬಾ ಕಷ್ಟ. ಮೆಜಾರಿಟಿ ಆಫ್ ದ ಪೀಪಲ್ ಇದರೊಳಗೇನೆ ಸಿಕ್ಕಾಕೊಂಡು ತುಂಬ ಕಷ್ಟಪಡ್ತಾರೆ. ಇನ್ನು ಕೆಲವರು ಹೇಗಂತ ಹೇಳಿದರೆ, ಅವರ ತುಂಬ ಅರ್ಲಿ ಸ್ಟೇಜಲ್ಲೇ ಥಿಂಕ್ ಮಾಡಿ, ಸೊ ಜಾಬ್ ಈಸ್ ನಾಟ್ ಸೆಕ್ಯೂರ್ ಅಥವಾ ಜಾಬ್ಗಿಂತ ಬೆಟರ್ ಬಿಸ್ನೆಸ್ ಅಂತ ಹೇಳಿಬಿಟ್ಟು ಬಿಸ್ನೆಸ್ ಕಡೆ ಹೋಗ್ತಾರೆ. ಇಲ್ಲಿ ವಿಷಯ ಜಾಬ್ ಆಗಿರೋದ್ರಿಂದ ಐ ವುಡ್ ಲೈಕ್ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಸ್ ವೆಲ್. ಸೊ ನನ್ನ ಫಸ್ಟ್ ಜಾಬ್ ಬಂದುಬಿಟ್ಟು ಅಬ್ರಾಡಲ್ಲಾಗಿತ್ತು. ಸೊ 2023 ಇಫ್ ಐಮ್ ನಾಟ್ ರಾಂಗ್, ಅಕ್ಟೋಬರ್ ತಿಂಗಳಲ್ಲಿ ನಾನು ಕುವೈಟಿಗೆ ಹೋಗ್ತೀನಿ ಆ್ಯಸ್ ಅ ಸೇಲ್ಸ್ ಅಸೋಸಿಯೇಟ್. ಸೊ ಇಟ್ ವಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಹೈಪರ್ ಮಾರ್ಕೆಟ್ ಇನ್ ದ ವರ್ಲ್ಡ್. ಸೊ ಅದರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಇಟ್ ವಾಸ್ ಮೈ ಫಸ್ಟ್ ಜಾಬ್ ದೇರ್. ಸೊ ಐ ವಾಸ್ ವೆರಿ ಎಕ್ಸೈಟೆಡ್. ಅಟ್ ದ ಸೇಮ್ ಟೈಮ್ ತುಂಬ ನರ್ವಸ್ ಆಗಿದ್ದೆ. ಯಾಕಂತ ಹೇಳಿದರೆ ಫ್ಯಾಮಿಲಿನ ಬಿಟ್ಟು ಹೋಗಬೇಕಿತ್ತು, ಮತ್ತು ಬೇರೆ ಬೇರೆ ಚಾಲೆಂಜಸ್ ಇತ್ತು. ಹೊಸ ಜನಗಳು ಮತ್ತು ಹೊಸ ವಾತಾವರಣ, ಇವೆಲ್ಲವನ್ನು ಫೇಸ್ ಮಾಡುವಂತಹ ಒಂದು ಧೈರ್ಯ ನನ್ನಲ್ಲಿ ಇದೆಯೋ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದೆ. ನನ್ನ ಫಸ್ಟ್ ಜಾಬ್ ನನಗೆ ನನ್ನ ಜೀವನದಲ್ಲಿ ತುಂಬ ಲೈಫ್ ಲೆಸನ್ಸ್ ಅನ್ಸ್ಕೊಟ್ಟಿದೆ. ಮೇಯ್ನಾಗಿ ಹೇಗೆ ಒಬ್ಬನೇ ಇರುವಾಗ ಸರ್ವೈವ್ ಆಗ್ಬೋದು, ಅಥವಾ ಫ್ಯಾಮಿಲಿಯನ್ನು ಬಿಟ್ಟು ಹೇಗೆ ಸರ್ವೈವ್ ಆಗ್ಬೋದು, ಮತ್ತು ಫುಡ್ಡಿನ ವ್ಯಾಲ್ಯೂ ಮತ್ತು ಮನಿ ಇದರ ವ್ಯಾಲ್ಯೂ, ಇಂಥ ತುಂಬ ಜೀವನ ಪಾಠಗಳನ್ನು ಕಲಿಸಿದೆ ನನಗೆ. ಸೊ ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಫಾರ್ ಮೈ ಫಸ್ಟ್ ಜಾಬ್. ಲೆಟ್ಸ್ ಸಿ ರಿಗಾರ್ಡಿಂಗ್ ದಿ ಬಿಸ್ನೆಸ್. ಸೊ ಇದರ ಪ್ರೋಸ್ ಮತ್ತು ಕಾನ್ಸ್ ಅನ್ನು ನೋಡೋಣ. ಸೊ ಮೇಯ್ನಾಗಿ ಫ್ರೀಡಮ್ ಆ್ಯಂಡ್ ಫ್ಲೆಕ್ಸಿಬಿಲಿಟಿ. ನಿಮಗೆ ಜಾಬ್ಗೆ ಕಂಪೇರ್ ಮಾಡಿದರೆ ಬಿಸ್ನೆಸ್ಸಲ್ಲಿ ಫ್ರೀಡಮ್ ಅನ್ನೋದು ತುಂಬಾ ಜಾಸ್ತಿ. ಯಾಕಂತ ಹೇಳಿದರೆ ಇಲ್ಲಿ ಎಲ್ಲ ನಿಮ್ಮ ಕಂಟ್ರೋಲಲ್ಲಿರುತ್ತೆ. ಸೊ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ
ಯು ಕ್ಯಾನ್ ಚೂಸ್, ಅಥವಾ ನಿಮಗೆ ಆ ಒಂದು ಆಪ್ಷನ್ ಇರುತ್ತೆ. ಇವತ್ತು ನಿಮ್ಗೆ ಕೆಲಸ ಮಾಡಬೇಕಾ, ನಿಮ್ಗೆ ಮಾಡ್ಬೋದು. ಮಾಡೋಕ್ಕೆ ಇಷ್ಟ ಇಲ್ವಾ, ಸೊ ಇಟ್ಸ್ ಅಪ್ ಟು ಯು. ಅಂದರೆ ಫುಲ್ ಫ್ರೀಡಮ್ ಅಥವಾ ಫುಲ್ ಓನರ್ಶಿಪ್ ನಿಮ್ದಾಗಿರುತ್ತೆ. ಕಂಪೇರ್ಡ್ ಟು ಜಾಬಲ್ಲಿ ನಿಮಗೆ ಈ ಒಂದು ಫೆಸಿಲಿಟಿ ಅಥವಾ ಈ ಒಂದು ಫ್ರೀಡಮ್ ಅಥವಾ ಫ್ಲೆಕ್ಸಿಬಿಲಿಟಿ ನಿಮ್ಗೆ ಸಿಗೋದಿಲ್ಲ. ಓಕೆ, ಇನ್ನು ಇನ್ಕಮ್ ವಿಷಯಕ್ಕೆ ಬರೋದಾದರೆ, ಸೊ ಯು ಹ್ಯಾವ್ ಅನ್ಲಿಮಿಟೆಡ್ ಇನ್ಕಮ್ ಪೊಟೆನ್ಷಿಯಲ್. ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಅಬ್ಸ್ಟ್ಯಾಕಲ್ ಇರೋದಿಲ್ಲ. ಸೊ ಇಟ್ಸ್ ಅಪ್ ಟು ಯು, ನಿಮಗೆ ಹೆಂಗೆ ಬೇಕಾದರೂ ದುಡಿಬೋದು, ಎಷ್ಟು ಬೇಕಾದರೂ ದುಡಿಬೋದು. ವೆನ್ ಇಟ್ ಕಮ್ಸ್ ಟು ಬಿಸ್ನೆಸ್, ನಿಮಗೆ ಕ್ರಿಯೇಟಿವ್ ಕಂಟ್ರೋಲ್ ಅನ್ನೋದಿರುತ್ತೆ. ಸೊ ಕಂಪೇರ್ ಟು ಜಾಬಲ್ಲಿ ನಿಮ್ಮ ಸುಪೀರಿಯರ್ ಯಾರು ಇರ್ತಾರೋ ಅವ್ರು ಏನು ಹೇಳ್ತಾರೆ ಅದನ್ನೇ ನೀವು ಮಾಡಬೇಕಾಗುತ್ತೆ. ಬಟ್ ಬಿಸ್ನೆಸ್ಸಲ್ಲಿ ಹಾಗಲ್ಲ. ನಿಮಗೆ ಸ್ವಂತ ಯಾವುದೇ ರೀತಿಯಾದಂಥ ಒಂದು ಆಸ್ಪೆಕ್ಟಲ್ಲಿ ಅಥವಾ ನಿಮ್ಮ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನಾದರೂ ಒಂದು ಚೇಂಜ್ ಮಾಡಬೇಕು ಅಥವಾ ಒಂದು ಏನಾದರೂ ಚೇಂಜ್ ತರಬೇಕು ಅನ್ನೋದಿದ್ರೆ ಯು ಕ್ಯಾನ್ ಡೂ ದ್ಯಾಟ್. ಸೊ ಇಲ್ಲಿ ಯಾರು ನಿಮಗೆ ಕೇಳಕ್ಕಿರಲ್ಲ. ಸೊ ಇಟ್ ವಿಲ್ ಬಿ ಅಪ್ ಟು ಯು. ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕಂದ್ರೆ ಅಥವಾ ಏನಾದರೂ ಚೇಂಜಸ್ ಮಾಡಬೇಕಂದ್ರೆ, ಸೊ ದಿಸ್ ಈಸ್ ಆಲ್ಸೋ ಎ ಬೆನಿಫಿಟ್ ವೈಲ್ ಯು ಆರ್ ಡೂಯಿಂಗ್ ಎ ಬಿಸ್ನೆಸ್. ಆ್ಯಂಡ್ ಫೈನಲಿ, ಪರ್ಸ್ನಲ್ ಗ್ರೋತ್ ಮತ್ತು ಓನರ್ಶಿಪ್, ಇವೆರಡು ನಿಮಗೆ ಬಿಸ್ನೆಸ್ಸಲ್ಲಿ ಸಿಗುವಂತಹ ಬೆನಿಫಿಟ್ಸ್. ನಾವು ಲೆಟ್ಸ್ ಸಿ ದ ಕಾನ್ಸ್ ಆಫ್ ಬೀಯಿಂಗ್ ಎ ಬಿಸ್ನೆಸ್ ಮ್ಯಾನ್. ಸೊ ಮೇಯ್ನ್ ಆಗಿ ಇಲ್ಲಿರೋದು ರಿಸ್ಕ್ ಫ್ಯಾಕ್ಟರ್. ಇಲ್ಲಿ ಬಿಸ್ನೆಸ್ಸಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ತುಂಬಾ ರಿಸ್ಕ್ ತಗೊಳ್ಬೇಕಾಗುತ್ತೆ. ಸೊ ಜಾಬ್ ಥರ ಅಲ್ಲ. ಜಾಬ್ ಅಂದರೆ ನಿಮಗೆ ಒಂದು ಸ್ಪೆಸಿಫಿಕ್ ಯಾವುದಾದ್ರೂ ಒಂದು ರೋಲ್ ಕೊಟ್ಟರೆ ಅದನ್ನೇ ಮಾಡಬೇಕಾಗುತ್ತೆ. ಬಟ್ ಬಿಸ್ನೆಸ್ ಅನ್ನುವಾಗ ಹತ್ತಾರು ಚಾಲೆಂಜಸನ್ನು ಫೇಸ್ ಮಾಡಬೇಕಾಗುತ್ತೆ. ಸೊ ಯು ಹ್ಯಾವ್ ಟು ಬಿ ರೆಡಿ ಫಾರ್ ಎವ್ರಿಥಿಂಗ್ ಇನ್ ಬಿಸ್ನೆಸ್. ಸೊ ರಿಸ್ಕ್ ಫ್ಯಾಕ್ಟರ್ ತುಂಬಾ ಹೈ ಆಗಿರುತ್ತೆ ಇಲ್ಲಿ. ಇನ್ನೊಂದು ಮೇಯ್ನ್ ಡಿಸ್ಅಡ್ವಾಂಟೇಜ್ ಬಿಸ್ನೆಸ್ಸಲ್ಲಿರುವಂಥದ್ದು ಏನಂತ ಹೇಳಿದರೆ ಸ್ಟ್ರೆಸ್ ಮತ್ತು ಪ್ರೆಷರ್ ಮತ್ತು ಲಾಂಗ್ ವರ್ಕಿಂಗ್ ಹಾರ್ಸ್. ಸೊ ಇಲ್ಲಿ ನಿಮ್ಗೆ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಐ ವಿಲ್ ಬಿ ವರ್ಕಿಂಗ್ ಓನ್ಲಿ ಫಾರ್ ಸ್ಪೆಸಿಫಿಕ್ 9 hours ಅಥವಾ 10 hours. ಇಲ್ಲಿ ನಿಮಗೆ ವರ್ಕ್ ಯಾವ ಥರ ಇರುತ್ತೆ ಅದರ ಮೇಲೆ ನೀವು ವರ್ಕ್ ಮಾಡ್ತೀರಾ. ಸೊ ಮತ್ತು ಸ್ಟ್ರೆಸ್ಸು ಕೂಡ ತುಂಬಾ ಇರುತ್ತೆ. ಯಾಕಂತ ಹೇಳಿದರೆ ಬಿಸ್ನೆಸ್ ಅನ್ನುವಾಗ ಬೇರೆ ಬೇರೆ ಚಾಲೆಂಜಸ್ ನಿಮಗೆ ಫೇಸ್ ಮಾಡಬೇಕಾಗುತ್ತೆ. ಸೊ ಬಿ ರೆಡಿ ಟು ಫೇಸ್ ದೀಸ್ ಸಿಚುವೇಶನ್ಸ್. ಇನ್ನು ಇನ್ಕಮ್ ವಿಷಯಕ್ಕೆ ಬರೋದಾದರೆ, ಯು ಕ್ಯಾನಾಟ್ ಪ್ರಿಡಿಕ್ಟ್. ಅಂದರೆ ಇನಿಷಿಯಲ್ ಸ್ಟೇಜಲ್ಲಿ ನಿಮಗೆ ರಿಸಲ್ಟ್ ಸಿಗ್ಬೋದು ಅಂತ ಹೇಳಕ್ಕೆ ಬರಲ್ಲ. ಒನ್ಸ್ ಯು ಆರ್ ಆ ಒಂದು ಹಿಡಿತ ನಿಮ್ಗೆ ಸಿಕ್ಕಿದ್ರೆ ಬಿಸ್ನೆಸ್ ಇದ್ದು, ಮತ್ತೆ ಯು ಕ್ಯಾನ್ ಪ್ರಿಡಿಕ್ಟ್. ಅಂದರೆ ಯು ಕ್ಯಾನ್ ಜನರೇಟ್ ಸಮ್ ಸರ್ಟನ್ ಅಮೌಂಟ್ ಅಂತ. ಇನಿಷಿಯಲ್ ಸ್ಟೇಜಲ್ಲಿ ತುಂಬಾ ಕಷ್ಟ ಪ್ರಿಡಿಕ್ಟ್ ಮಾಡೋದು ಯು ಕ್ಯಾನ್ ಜನರೇಟ್ ಇನ್ಕಮ್ ಆರ್ ನಾಟ್ ಅಂತ. ಓಕೆ, ದೀಸ್ ವೇರ್ ಸಮ್ ಆಫ್ ದಿ ಪ್ರೋಸ್ ಆ್ಯಂಡ್ ಕಾನ್ಸ್. ಸೊ ನಿಮ್ಗೆ ಇವಾಗ ಒಂದು ಡೌಟ್ ಇರ್ಬೋದು, ವಾಟ್ ಯು ವಿಲ್ ಚೂಸ್ ಬಿಟ್ವೀನ್ ಜಾಬ್ ಆ್ಯಂಡ್ ಬಿಸ್ನೆಸ್ ಅಂತ. ಐ ವಿಲ್ ಗಿವ್ ಯು ಒನ್ ಸಜೆಷನ್. ಪರ್ಸ್ನಲಿ ನಂದೊಂದು ಸಜೆಷನ್ ಏನಂತ ಹೇಳಿದರೆ, ನೀವು ಯಾವುದೇ ರೀತಿಯಾದಂತಹ ಒಂದು ಬಿಸ್ನೆಸ್ ಮಾಡೋಕ್ಕೋ ಅಥವಾ ಇನ್ ಫ್ಯೂಚರ್ ನೀವು ಬಿಸ್ನೆಸ್ ಮಾಡೋಕ್ಕೆ ಹೊರಟ್ರೆ, ದಯವಿಟ್ಟು ನಿಮ್ಮ ಹತ್ರ ಇರುವಂತಹ ಕರೆಂಟ್ ಜಾಬ್ ಏನಿದೆ ಅದನ್ನು ಇಮಿಡಿಯೇಟಾಗಿ ರಿಸೈನ್ ಮಾಡೋಕ್ಕೆ ಹೋಗಬೇಡಿ. ಇದೊಂದು ನನ್ನೊಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಮೂಲಕ ಹೇಳ್ತಾ ಇರೋದು. ಸೊ ಯೂಸ್ ದ್ಯಾಟ್ 9 to 5 ಜಾಬ್ ಒಂದು ಸ್ಟೆಬಿಲಿಟಿ ಥರ ಯೂಸ್ ಮಾಡಿಕೊಂಡು ಬ್ಯಾಕ್ ಎಂಡಲ್ಲಿ ನಿಮ್ಮ ಬಿಸ್ನೆಸ್ಸಿಗೆ ಏನು ಬೇಕು ಇನ್ಪುಟ್ಸ್ ಅದನ್ನು ನೀವು ವರ್ಕ್ ಮಾಡ್ತಾ ಇರಿ. ಸೊ ಎರಡನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಕಲೀರಿ. ಒನ್ಸ್ ಯು ಆರ್ ಸ್ಟೇಬಲ್ ವಿತ್ ಯುವರ್ ಬಿಸ್ನೆಸ್, ದೆನ್ ಜಂಪ್ ಇನ್ ಟು ಬಿಸ್ನೆಸ್ ಕಂಪ್ಲೀಟ್ಲಿ. ಅದರ್ವೈಸ್ ನೀವು ಕರೆಂಟ್ಲಿ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರೋ ಅದನ್ನು ಆ ವರ್ಕನ್ನು ಬಿಟ್ಟು ಡೈರೆಕ್ಟ್ ಬಿಸ್ನೆಸ್ಸಿಗೆ ಜಂಪ್ ಮಾಡಿದರೆ ಮತ್ತೆ ನೀವು ತುಂಬ ಕಾನ್ಸಿಕ್ವೆನ್ಸಸ್ಸನ್ನು ಫೇಸ್ ಮಾಡೋಕ್ಕೆ ರೆಡಿ ಇರಬೇಕಾಗುತ್ತೆ. ಸೊ ದಿಸ್ ಈಸ್ ಮೈ ಒನ್ ಸಜೆಷನ್ ಫಾರ್ ಯು ಗೈಸ್. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಿಮಗೆ 9 to 5 ಜಾಬ್ ಅಥವಾ ಬಿಸ್ನೆಸ್ ಇದು ಎರಡರಲ್ಲಿ ಯಾವುದು ನೀವು ಸಪೋರ್ಟ್ ಮಾಡುವಂತಹ ವಿಷಯ. ಸೊ ಹೋಪ್ ಯು ಆಲ್ ಲೈಕ್ ದ ವಿಡಿಯೋ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಕಲಿತಾ ಇರಿ, ಬೆಳೀತಾ ಇರಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್, ಸೈನಿಂಗ್ ಆಫ್.